ಉತ್ತರಗಳನ್ನು ಮೊದಲ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು, ಅದರ ಜೊತೆಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ತಂದಿದ್ದೀನಿ. ಮುಂದಿನ ಭಾಗದಲ್ಲಿ 2-3 ವಾಕ್ಯ 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಯೊಂದಿಗೆ ಮತ್ತೊಂದು ವಿಡಿಯೋವನ್ನು ಹಂಚಿಕೊಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ನೀವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಲಿಕ್ಕೆ ಮರಿಬಾರ್ದು. ನೋಡೋಣ ರಾಗಿ ಮುದ್ದೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಭಾಗ 1ರಲ್ಲಿ. ಸೊ ಫಸ್ಟ್ ಇರ್ತಕ್ಕಂಥದ್ದು ಸಂದರ್ಭ ಸೂಚಿಸಿ ವಿವರಿಸಿರಿ. ಮೊದಲ ಹೇಳಿಕೆ ಇತ್ತು, ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹಳ್ಳಿಗಾಡಿನ ಜನ ಹೊಲದಲ್ಲಿ ಊಟಕ್ಕೆ ಗುಂಪುಗೂಡಿ ಕುಳಿತು ರಾಗಿ ಮುದ್ದೆಯನ್ನು ಊಟ ಮಾಡುವ ಪ್ರಸಂಗವನ್ನು ಉದಾಹರಿಸಿ ಹೇಳುತ್ತಾರೆ. ಮುದ್ದೆಯನ್ನು ತುತ್ತು ತುತ್ತಾಗಿ ಸಾರಿನೊಂದಿಗೆ ನುಂಗುತ್ತಾ ಇರುವುದನ್ನು ಹೇಳಿ, ಆ ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗುವುದನ್ನು ಹೇಳಿ ಹಳ್ಳಿಯ ದುಡಿಯುವ ಜನರ ಬದುಕನ್ನು ಚಿತ್ರಿಸುತ್ತಾರೆ. ಸ್ಪಷ್ಟೀಕರಣ: ಹಳ್ಳಿಯಲ್ಲಿ ಹೊಲದ ಬದಿಗೆ ಬೃಹತ್ ಮರ ಇರುತ್ತದೆ. ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚುತ್ತಾಳೆ. ಊಟಕ್ಕೆ ಗುಂಪುಗೂಡಿದಾಗ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ ನೀಡುತ್ತಾಳೆ. ಆ ಮುದ್ದೆಯನ್ನು ಬಟ್ಟಲಿನಾಕಾರ ಮಾಡಿಕೊಂಡು ಅವರು ಅದರಲ್ಲಿ ಸಾರನ್ನೋ ಗೊಜ್ಜನ್ನೋ ತುಂಬಿಸಿಕೊಂಡು ಅದನ್ನು ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಆ ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವೆಂದು ಲೇಖಕರು ಆ ಪ್ರಸಂಗ ನೆನಪಿಸಿ ಹೇಳುತ್ತಾರೆ. ಇದು ಹಳ್ಳಿಯ ದುಡಿಯುವ ಜನರ ಬದುಕೆಂದು ಲೇಖಕರು ಅಲ್ಲಿಯ ನೈಜ ಚಿತ್ರಣ ಕೊಡುತ್ತಾರೆ. ಎರಡನೇ ಹೇಳಿಕೆ ಹೋಗೋಣ. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಅವರ ಊರಿನ ಹೊಲವೊಂದರಲ್ಲಿ ಕಸಮುಸುರೆ ಮಾಡುತ್ತಿದ್ದ ಕರಿಯ ನೀರಿಗಾಗಿ ಅವರ ಮನೆಯ ಹತ್ತಿರದ ಬೋರ್ವೆಲ್ಗೆ ಬರುತ್ತಿದ್ದ ಪ್ರಸಂಗ ನೆನಪಿಸಿಕೊಂಡು ಬೋರ್ವೆಲ್ನಿಂದ ನೀರು ಹೆಚ್ಚು ಬರುತ್ತಿರಲಿಲ್ಲವೆಂದು ತಿಳಿಸುತ್ತಾ ಈ ಮೇಲಿನ ಮಾತನ್ನು ತಿಳಿಸುತ್ತಾರೆ. ಸ್ಪಷ್ಟೀಕರಣ: ಲೇಖಕರ ಬಾಲ್ಯದ ದಿನಗಳಲ್ಲಿ ಅವರ ಮನೆಯ ಹತ್ತಿರ ಹೋಟೆಲ್ ಒಂದಿತ್ತು. ಅದರಲ್ಲಿ ಕರಿಯ ಎನ್ನುವ ಕಸ ಮುಸುರೆ ಮಾಡುತ್ತಿದ್ದ. ಆತ ಲೇಖಕರ ಮನೆಯ ಹತ್ತಿರದಲ್ಲಿದ್ದ ಬೋರ್ವೆಲ್ಗಾಗಿ ನೀರಿಗಾಗಿ ಬರುತ್ತಿದ್ದ. ಆದರೆ ನೀರು ಪಾತಾಳದಲ್ಲಿ ನೆಲೆ ನಿಂತ ಊರು ಲೇಖಕರದ್ದಾಗಿತ್ತು. ನೀರಿಗಾಗಿ ಬಂದ ಕರಿಯ ಎಷ್ಟು ಜೋರಾಗಿ ಜಗ್ಗಿದರೂ ನೀರು ಹೆಚ್ಚಿಗೆ ಬರುತ್ತಿರಲಿಲ್ಲವೆಂದು ಹೇಳುತ್ತಾ ಲೇಖಕರು ಮೇಲಿನ ಮಾತನ್ನು ಹೇಳುತ್ತಾರೆ. ಹೇಳಿಕೆ 3: ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಗೆಯಲ್ಲಿದೆ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸೀಕು ರುಚಿಕರ ಎನ್ನುವುದನ್ನು ತಿಳಿಸುತ್ತಾ ಲೇಖಕರು ಮೇಲಿನ ಮಾತನ್ನು ಹೇಳ್ತಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಚಿನ ಸಣ್ಣದೊಂದು ಎಳೆ ಉಳಿಯುತ್ತದೆ. ಅದಕ್ಕೆ ಸೀಕು ಎಂದು ಕರೆಯುವ ಲೇಖಕರು ಅದನ್ನು ಸವಿದ ಅದರ ರುಚಿ ಇನ್ನೂ ತಮ್ಮ ನಾಲಗೆಯಲ್ಲಿದೆ ಎಂದು ಅದನ್ನು ಸ್ಮರಿಸಿಕೊಳ್ಳುತ್ತಾರೆ. ಸ್ಪಷ್ಟೀಕರಣ: ಮುದ್ದೆಯ ಅಂಚಿನ ಸಣ್ಣ ಎಳೆಯೇ ಸೀಕು. ಸೀಕು ಯಾವಾಗಲೂ ರುಚಿಕರ. ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟವಾದದ್ದು. ಲೇಖಕರು ತಮ್ಮ ಬಾಲ್ಯದಲ್ಲಿ ತಮ್ಮ ತಾಯಿ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಬಾಯಿ ತುಂಬ ಚಪ್ಪರಿಸಿದ್ದಾರೆ. ಅದನ್ನು ನೆನಪಿಸಿಕೊಂಡು ಮೇಲಿನ ಮಾತನ್ನು ಹೇಳಿದ್ದಾರೆ. 4ನೇ ಹೇಳಿಕೆ: ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಸಂದರ್ಭ: ಮೇಲಿನ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮುದ್ದೆ ಮಾಡಲು ಅನುಭವಿಕರೇ ಬೇಕು ಎಂದು ತಿಳಿಸುತ್ತಾ ಲೇಖಕರು ಹೇಳುತ್ತಾರೆ. ರಾಗಿ ಮುದ್ದೆ ಗೋಳಾಕಾರವಾಗಿದೆ. ಅದರ ನಿರ್ಮಾಣದಲ್ಲಿ ಕಲಾತ್ಮಕತೆ ಇದೆ. ಅದನ್ನು ಮಾಡಲು ಅನುಭವ ಬೇಕು. ಅದು ಗಂಟಾಗದಂತೆ ಮಾಡಲು ಪಳಗಿದ ಕೈಗಳು ಬೇಕೆಂದು ಲೇಖಕರು ಜ್ಞಾಪಿಸುತ್ತಾರೆ. ಸ್ಪಷ್ಟೀಕರಣ: ಕುದಿಯುವ ನೀರಿಗೆ ರಾಗಿಯ ಹಿಟ್ಟನ್ನು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಮಾಡುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸವಾಗಿದೆ. ಇದನ್ನೆಲ್ಲ ತಿಳಿದುಕೊಂಡಿರುವ ಲೇಖಕರು ಮುದ್ದೆ ಗಂಟಾಗದಂತೆ ಪೆಡುಸಾಗದಂತೆ ಮಾಡಲು ಪಳಗಿದ ಕೈಗಳು ಬೇಕೆಂದು ಸ್ವಚ್ಛವಾಗಿ ಹೇಳಿ ಅಂಥವರಿಂದ ಗುಣಮಟ್ಟದ ಉಂಡೆ ಕಟ್ಟಲು ಸಾಧ್ಯವೆನ್ನುತ್ತಾರೆ. 5ನೇ ಒಂದು ವಾಕ್ಯ ಇತ್ತು, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಜ್ಜಿಯರ ಕಾಲದಲ್ಲಿ 10 ಮಂದಿಗೆ ಮುದ್ದೆ ಮಾಡುತ್ತಿದ್ದ ಪರಿಯನ್ನು ಜ್ಞಾಪಿಸಿಕೊಂಡು ಆ ದಿನಗಳನ್ನು ನೆನಪಿಸಿಕೊಂಡು ಲೇಖಕರು ಹೇಳುತ್ತಾರೆ. ಆಗ ಮುದ್ದೆ ಮಾಡುವುದು ಎಷ್ಟು ಕಷ್ಟದ ಕೆಲಸವಾಗಿತ್ತು ಎನ್ನುವುದನ್ನು ಇಲ್ಲಿ ಉದಾಹರಿಸುತ್ತಾರೆ.
ಸ್ಪಷ್ಟೀಕರಣ. ಲೇಖಕರು ತಮ್ಮ ತಾತನ ದೊಡ್ಡಿಯಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಪಾತ್ರೆಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅವನ ಬಾಯಿಯಲ್ಲಿ ಕೇಳಿದ್ದಾರೆ. ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡ ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತುಳಿಸುವುದು ಕಷ್ಟದ ಕೆಲಸ. ಕೆಲವೊಮ್ಮೆ ಏನೋ ಮಾಡಲು ಹೋಗಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುತ್ತಿತ್ತು. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳನ್ನು ದಂಡಿಸುವ ಅಜ್ಜಿಯ ಸಿಟ್ಟನ್ನು ನೆನಪಿಸಿಕೊಳ್ಳುವ ಲೇಖಕರು ಇಂಥ ನೆನಪುಗಳೆಲ್ಲ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಎಂದು ಸ್ಮರಿಸಿಕೊಳ್ಳುತ್ತಾರೆ. ಮುಂದಿನ 6ನೇ ಒಂದು ಹೇಳಿಕೆ, ತುಟಿ ಬನ್ನ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ಚ. ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜರ್ಮನಿಯಲ್ಲಿ ಜರುಗಿದ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನಲ್ಲಿ ಮುದ್ದೆಯ ರಾಗಿ ಬಾಲ್ಗಳನ್ನು ತಿನ್ನುವುದಕ್ಕಾಗಿ ಮಾಡತೊಡಗಿದರು. ಅವನ್ನು ತಟ್ಟೆಯಲ್ಲಿ ಇಟ್ಟುಕೊಂಡ ನಾಜೂಕಾಗಿ ತಿನ್ನುತ್ತಿದ್ದ ಚೆಲುವೆಯರ ರೀತಿಯನ್ನು ಗಮನಿಸಿ ಲೇಖಕರು ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ಪಷ್ಟೀಕರಣ. ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆದಾಗ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಮಾಡಿ ಕ್ಯಾಂಟೀನಿನ ಮೆನುಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರಿಸುತ್ತಾರೆ. ಅಲ್ಲಿ ತಯಾರಾದ ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತಿನ್ನುತ್ತಿದ್ದ ಚೆಲುವೆಯರು ಅವರ ಕುರಿತು ಲೇಖಕರು ಮೇಲಿನ ಮಾತನ್ನು ಹೇಳುತ್ತಾರೆ. 7ನೇದು, ಅದು ಪದಗಳಿಗೆ ನಿಲುಕದ ರಸಾನುಭವ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ಚ. ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ರಾಗಿ ಮುದ್ದೆಯನ್ನು ವಿವಿಧ ಸಾರುಗಳೊಂದಿಗೆ ಸೇರಿಸಿ ಊಟ ಮಾಡುವಾಗ ಸಿಗುವ ವಿಶಿಷ್ಟ ರುಚಿಯನ್ನು ನೆನಪಿಸಿಕೊಂಡು ಲೇಖಕರು ಮೇಲಿನ ಮಾತನ್ನು ಹೇಳ್ತಾರೆ. ಆಯಾ ಸಾರಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಎಂದು ಹೇಳುತ್ತಾ ಲೇಖಕರು ಮೇಲಿನ ಮಾತನ್ನು ನುಡಿಯುತ್ತಾರೆ. ಸ್ಪಷ್ಟೀಕರಣ. ರಾಗಿ ಮುದ್ದೆ ಸೊಪ್ಪಿನ ಸಾರಿಗೆ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆಗೆ ಎಲ್ಲರಿನೊಂದಿಗೆ ಹೊಂದಿಕೊಳ್ಳುವ ಗುಣವಿದೆ. ಕಿವುಚಿದ ಸಾರು, ಸೊಪ್ಪು ಸಾರು, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿಯ ಸಾರು, ಕೋಳಿ ಸಾರು, ನೀರು ಮಜ್ಜಿಗೆ ಹೀಗೆ ಎಲ್ಲಕ್ಕೂ ರಾಗಿ ಮುದ್ದೆ ಅನುರೂಪ ಜೋಡಿಯಾಗುತ್ತದೆ. ಅದಕ್ಕಾಗಿಯೇ ವಿವಿಧ ಸಾರುಗಳಲ್ಲಿ ಅದನ್ನು ಮೆದ್ದಿ ಮೆಲ್ಲುವ ಆನಂದ ಅನುಭವಿಸಿದವರಿಗೆ ಗೊತ್ತು ಎಂದು ಹೇಳುತ್ತಾ ಲೇಖಕರು ಮೇಲಿನ ಮಾತನ್ನು ಉದಾಹರಿಸುತ್ತಾರೆ. 8ನೇ ಒಂದು ವಾಕ್ಯ, ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಶ್ರೀ ಚ. ರಘುನಾಥ ಅವರ ರಾಗಿ ಮುದ್ದೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾಗಿದ್ದ ಡಾಕ್ಟರ್ C.H. ಲಕ್ಷ್ಮಣಯ್ಯ ಅವರು ತಮ್ಮ ಪತ್ನಿಯ ಬಳಿ ತಮ್ಮ ಕೊನೆಯಾಸೆಯಾಗಿರುವ ಈ ಮಾತನ್ನು ಹೇಳಿಕೊಂಡಿದ್ದಾರೆ. ರಾಗಿ ಲಕ್ಷ್ಮಣಯ್ಯನವರು ತಮ್ಮ ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಯಿತು. ರಾಗಿ ಪ್ರೇಮಿಯಾಗಿದ್ದ ಅವರ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಆಗ ಅವರ ಮೇಲಿನ ತಮ್ಮ ಕೊನೆಯ ಆಸೆಯ ಮಾತನ್ನು ಪತ್ನಿಯ ಬಳಿ ಹೇಳಿಕೊಂಡಿದ್ದರು. ಸ್ಪಷ್ಟೀಕರಣ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ ಲಕ್ಷ್ಮಣಯ್ಯನವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಕೊನೆ ದಿನಗಳಲ್ಲಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗೆ ಅವರು ಒಳಪಟ್ಟರು. ಹಾಗಿದ್ದರೂ ರಾಗಿ ಸಂಶೋಧನೆ ಅವರ ಮನದಾಳದಲ್ಲಿ ಪ್ರಬಲವಾಗಿತ್ತು. ತಮಗೇನಾದರೂ ಆದರೆ ಎನ್ನುವ ಚಿಂತೆ ಬಾಧಿಸಿದ ಅವರು ತಮ್ಮ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಮನದಾಸೆಯನ್ನು ತೋಡಿಕೊಳ್ಳುತ್ತಾರೆ. ಅಂತೆ ಅವರನ್ನು ರಾಗಿ ಲಕ್ಷ್ಮಣಯ್ಯ ಎಂದು ಕರೆದ ಮಾತು ಯಥಾರ್ಥವಾಗಿದೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು: ಗ್ರಾಮದ ಅಧಿದೇವತೆ ಯಾರು? ಉತ್ತರ ನಾಗಮ್ಮ. ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು? ಹಸುವಿನಿಂದ ಜೋಂಪು ಹತ್ತಿದ ಲೇಖಕರ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ? ಕರಿಯ ಕಸಮುಸುರೆ ಕೆಲಸ ಮಾಡುತ್ತಿದ್ದ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು. ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ? ನೀರಿಗಾಗಿ ಕರಿಯ ದೊಡ್ಡದೊಂದು ಬಾಣಿಯನ್ನೇ ತರುತ್ತಿದ್ದ. ಬಡಮಕ್ಕಳ ಪಾಲಿಗೆ ಚಾಕಲೇಟ್ ಯಾವುದು? ಬಡಮಕ್ಕಳ ಪಾಲಿಗೆ ಸೀಕು ಚಾಕಲೇಟ್ ಆಗಿದೆ. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ರಾಗಿಗೆ 4000 ವರ್ಷಗಳ ಇತಿಹಾಸವಿದೆ. 8ನೇ ಪ್ರಶ್ನೆ, ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು? ಉತ್ತರ ಕಾರ್ಬೋಹೈಡ್ರೇಟ್. ಪ್ರಶ್ನೆ 9, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕ? 8 ಪಟ್ಟು ಹೆಚ್ಚು ಪೌಷ್ಟಿಕ. ಕಡೆ ಪ್ರಶ್ನೆ, ಡಾಕ್ಟರ್ C.H. ಲಕ್ಷ್ಮಣಯ್ಯ ಅವರು ತಮ್ಮ ಪತ್ನಿಗೆ ಹೇಳಿಕೊಂಡ ಕೊನೆಯ ಆಸೆ ಯಾವುದು? ಎಸ್. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅಂತಕ್ಕಂಥದ್ದು ಅವರ ಕೊನೆಯ ಆಸೆಯನ್ನು ಲಕ್ಷ್ಮಣಯ್ಯ ತಮ್ಮ ಪತ್ನಿಗೆ ಹೇಳಿಕೊಂಡಿದ್ದ.